ಕಳೆದ 2-3 ದಿನಗಳಿಂದ ನಿಗಿ ಅಂತಿದ್ದ ನಾಗಮಂಗಲ ತಣ್ಣಗಾಗಿದೆ. ನಿನ್ನೆ ಶಾಂತಿ ಸಭೆ ನಡೆಸಲಾಯಿತು. ನಾಳೆ ಈದ್ ಮಿಲಾದ್ ಇರೋದ್ರಿಂದ ಗಣಪತಿ ವಿಸರ್ಜನೆ ಮಾಡೋದು ಬೇಡ ಅನ್ನೋ ತೀರ್ಮಾನಕ್ಕೂ ಬರಲಾಯಿತು. ಆದರೆ ರಾಜಕೀಯ ನಾಯಕರ ಕೆಸರೆರ ಚಾಟ ಮಾತ್ರ ಇನ್ನೂ ನಿಂತಿಲ್ಲ. ಕುಮಾರಸ್ವಾಮಿ ಅವರ ನಿರ್ದೇಶನದ ಮೇಲೂ ಆಗಿರಬಹುದು. ಅವರ ಬ್ಯಾಕ್ ಗ್ರೌಂಡ್ ಏನು ಅಂತ ಹೇಳಿ ಗೊತ್ತಿಲ್ವೇ ನಿಮಗೆ? ಈಗ ಚನ್ನಪಟ್ಟಣದಲ್ಲಿ ಬೇರೆ ಚುನಾವಣೆ ನಡೆಸಬೇಕಲ್ಲ. ಈಗ ಪ್ರತಿ ವಾರ ಬಂದು ಏನಾರ ಹೇಳಿಕೆ ಕೊಟ್ಟು ಹೋಗ್ತಾ ಇರ್ತಾರೆ. ಇಲ್ಲಿ ಬಂದು ನಾಗಮಂಗಲ ಜನಕ್ಕೆ ಏನು ಸಂದೇಶ ಕೊಡಬೇಕು? ಗಣಪತಿ ಬರಬಾರದು ಅಂತ ಹೇಳೋ ಅಧಿಕಾರ ಅವನಿಗೆ ಯಾರು ಕೊಟ್ಟಿದ್ದಾರೆ? ನಾಗಮಂಗಲ ಶಾಂತಿ ಸಭೆ, ಇಂದಿನಿಂದ ಗಣೇಶೋತ್ಸವ. ದ್ವೇಷದ ಜ್ವಾಲೆ ನಂದಿದೆ, ಹೊತ್ತಿ ಉರಿದಿದ್ದ ಬೆಂಕಿ ತಣ್ಣಗಾಗಿದೆ. ನಿಗಿ ಅಂತಿದ್ದ ನಾಗಮಂಗಲ ಸಹಜ ಸ್ಥಿತಿಯತ್ತ ಮರಳಿದೆ. ಅದಕ್ಕಾಗಿ ನಿನ್ನೆ ಸಚಿವ ಚೆಲುವರಾಯಸ್ವಾಮಿ ನೇತೃತ್ವದಲ್ಲಿ ಶಾಂತಿ ಸಭೆ ನಡೆಯಿತು. ಖಾಸಗಿ ಕಲ್ಯಾಣ ಮಂಟಪದಲ್ಲಿ ನಡೆದ ಸಭೆಯಲ್ಲಿ ಹಿಂದೂ ಮುಸ್ಲಿಂ ಮುಖಂಡರು ಭಾಗಿಯಾಗಿದ್ರು. ಹಲವೆಡೆ ಗಣಪತಿ ಮೂರ್ತಿ ವಿಸರ್ಜನೆ ಬಾಕಿ ಇದೆ. ನಾಳೆ ಈದ್ ಮಿಲಾದ್ ಹಬ್ಬ ಇರುವುದರಿಂದ ಸದ್ಯಕ್ಕೆ ವಿಸರ್ಜನೆ ಬೇಡ ಅನ್ನೋ ನಿರ್ಧಾರಕ್ಕೆ ಬರಲಾಗಿದೆ. ಸಭೆ ಬಳಿಕ ಮಾತನಾಡಿದ ಸಚಿವ ಚೆಲುವರಾಯಸ್ವಾಮಿ, ಇಂದಿನಿಂದ ನಾಗಮಂಗಲದಲ್ಲಿ ಗಣಪತಿ ಉತ್ಸವ ನಡೆಯಲಿದೆ ಅಂತ ಹೇಳಿದ್ರು. ಮುಸ್ಲಿಮ್ಸು ಮತ್ತು ಹಿಂದೂಗಳು ಒಟ್ಟೊಟ್ಟಿಗೆ ಕೂತವ್ರೆ, ಯಾರು ಬೈಫರ್ಕೇಟ್ ಮಾಡ್ಕೊಂಡು ಕೂತಿರ್ಲಿಲ್ಲ. ಎಲ್ಲರೂ ಇವರು ಅವರು ಎಲ್ಲ ಅಣ್ಣ ತಮ್ಮದಿರ ಥರ ಒಟ್ಟಿಗೆ ಕೂತಿದ್ದಾರೆ. ಸೋಮವಾರ ಮುಸ್ಲಿಂ ಹಬ್ಬ ಇರೋದ್ರಿಂದ ಅವತ್ತು ಒಂದು ದಿವಸ ಗಣಪತಿ ವಿಸರ್ಜನೆ ಬೇಡ ಅಂತ ಹೇಳಿ ರಿಕ್ವೆಸ್ಟ್ ಮಾಡಿದ್ದೀನಿ. ಅವತ್ತು ಅವ್ರ ಹಬ್ಬ ಮಾಡ್ಕೊಳ್ಳಿ. ಮಂಗಳವಾರದಿಂದ ಉಳಿದಂಥ ಗಣಪತಿಗಳು ಯಾವಿದ್ದಾವೆ ಅದನ್ನು ವಿಸರ್ಜನೆ ಮಾಡಲಿಕ್ಕೆ ಆದಷ್ಟು ಬೇಗ ಮಾಡಲಿ ಅಂತ ಹೇಳಿದ್ದೀವಿ. ನಾಗಮಂಗಲ ಗಲಭೆ ತಣ್ಣಗಾದ್ರೂ ನಿಲ್ಲದ ರಾಜಕೀಯ ಜಟಾಪಟಿ. ಗಲಭೆಯಲ್ಲಿ ಬೆಂದಿದ್ದ ನಾಗಮಂಗಲ ಸಹಜ ಸ್ಥಿತಿಯತ್ತ ಮರಳುತ್ತಿದೆ. ಆದರೆ ನಾಯಕರ ನಡುವಿನ ವಾಗ್ಯುದ್ಧ ಮುಂದುವರೆದಿದೆ. ಮೊನ್ನೆಯಷ್ಟೇ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ನಾಗಮಂಗಲಕ್ಕೆ ಭೇಟಿ ನೀಡಿದ್ದಾಗ ಗಲಭೆ ಹಿಂದೆ ಕಾಂಗ್ರೆಸ್ ನಾಯಕರ ಕೈವಾಡ ಇದೆ ಅಂತ ಹೇಳಿದ್ರು. ಈ ಮಾತಿಗೆ ಗರಂ ಆದ ಮಾಜಿ ಸಂಸದ ಡಿಕೆ ಸುರೇಶ್, ಕುಮಾರಸ್ವಾಮಿಯೇ ಗಲಭೆ ಹಿಂದೆ ಇರಬಹುದು ಅಂತ ಟಕ್ಕರ್ ಕೊಟ್ಟಿದ್ದಾರೆ. ಇದಕ್ಕೆ ಕೆರಳಿ ಕೆಂಡವಾದ ದಳಪತಿ, ನಿಮ್ಮ ಹಿನ್ನೆಲೆ ಗೊತ್ತಿದೆ ಎಂದಿದ್ದಾರೆ. ಇದೇ ರಾಮನಗರ ಚನ್ನಪಟ್ಟಣದಲ್ಲಿ ಇದೇ ರೀತಿಯಲ್ಲಿ ಅಂಗಡಿಗಳಿಗೆ ನುಗ್ಗಿ ಬೆಂಕಿ ಇಟ್ಟು ದೊಡ್ಡ ಮಟ್ಟದಲ್ಲಿ ಲ್ಯಾಂಡ್ ಆರ್ಡರ್ ಪ್ರಾಬ್ಲಮ್ ಕ್ರಿಯೇಟ್ ಮಾಡಿದ್ರಲ್ಲ, ಅದನ್ನ ನಾನು ನೆನಪಿಸ್ಕೊಡ್ತೀನಿ. 1990 ಒಂದು ಕಡೆ ಕಾಂಗ್ರೆಸ್ನವರೇ ಇದನ್ನ ಪ್ರಯೋಗ ಮಾಡ್ಕೊಂಡು ಹೊರಟಿದ್ದಾರೆ. ಈಗ ಕುಮಾರಸ್ವಾಮಿ ಅವರು ಮಾಡಿಸಿರ್ಬೋದು, ಕುಮಾರಸ್ವಾಮಿ ಅವರ ನಿರ್ದೇಶನದ ಮೇಲೂ ಆಗಿರ್ಬೋದು. ಕುಮಾರಸ್ವಾಮಿ ಅವರು ಇಲ್ಲಿ ಅಶಾಂತಿ ಮೂಡಿಸಬೇಕು ಅಂತಕ್ಕಂಥ ಭಾವನೆಯಿಂದ ಪ್ರತಿ ವಾರ ಬಂದು ಏನಾರ ಹೇಳಿಕೆ ಕೊಟ್ಟು ಹೋಗ್ತಾ ಇರ್ತಾರೆ. ನಾನು ಅವ್ರೇನ್ ರಾಜಕೀಯ ಆರೋಪ ಮಾಡ್ತಾರೆ, ನಾನು ಅದೇ ರಾಜಕೀಯ ಆರೋಪ ಮಾಡ್ತಾ ಇದ್ದೀನಿ. ಅವ್ರ ಬ್ಯಾಕ್ ಗ್ರೌಂಡ್ ಏನು ಅಂತ ಹೇಳಿ ಗೊತ್ತಿಲ್ವೇ ನಿಮಗೆ? ಡಿ.ಕೆ. ಸುರೇಶ್ ಅವರ ಬ್ಯಾಕ್ ಗ್ರೌಂಡ್ ಅವರು ಬಂದಂತ ಮಾರ್ಗವೇ ಎಲ್ಲರಿಗೂ ಜಗಜ್ಜಾಹಿರ. ಅಣ್ಣ ತಮ್ಮಂದ್ರು ಯಾವ ಮಾರ್ಗದಲ್ಲಿ ಬಂದಿದ್ದಾರೆ, ಯಾರ್ಯಾರಿಗೆ ಯಾವ್ಯಾವಾಗ ಧಮಕಿ ಹಾಕಿ ಯಾರ್ಯಾರ ಆಸ್ತಿಗಳನ್ನ ಲೂಟಿ ಮಾಡುತ್ತಾರೆ, ಇದೆಲ್ಲ ಜಗಜ್ಜಾಹಿರ. ಅಂತವ್ರಿಗೆ ನಾನು ಹೇಳಿಕೆ ಕೊಡ್ಬೇಕಾ? ಇನ್ನು ಕಾಂಗ್ರೆಸ್ ಶಾಸಕ ಬಾಲಕೃಷ್ಣಗೂ ಕುಮಾರಸ್ವಾಮಿ ತಿರುಗೇಟು ಕೊಟ್ಟಿದ್ದಾರೆ. ಬೆಂಕಿ ಹಚ್ಚಬೇಡಿ, ಬೇಳೆ ಬೇಯಿಸಿಕೊಳ್ಳಬೇಡಿ ಎಂದಿದ್ದ ಮಾತಿಗೆ ಗರಂ ಆಗಿದ್ದಾರೆ. ಕುಮಾರಸ್ವಾಮಿ ಅವರು ಏನೋ ಈ ಬೆಂಕಿ ಎತ್ಕೊಂಡಿರ್ತಕ್ಕಂಥ ಶೆಡ್ ಅಲ್ಲಿ ಇದನ್ನ ಇರಿಯೋದ್ ಬೇಡ, ಕಡ್ಡಿ ಇರಿಯೋದ್ ಬೇಡ ಅಂತ ಹೇಳಿ ಅವ್ರಿಗೆ ಎಲ್ಲಿ ನಡೆದ್ರು ಕೂಡ ತಪ್ಪು ಮಾಡಿದ್ ತಪ್ಪೆ. ಅದು ಕುಮಾರಸ್ವಾಮಿ ಅವರು ಇದನ್ನ ಈ ವಿಚಾರದಲ್ಲಿ ಬೆಳೆ ಬೇಯಿಸ್ಕೊಳ್ಳೋದು ತಪ್ಪು ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಅಲ್ಲೇ ನಾನು ಬೆಂಕಿ ಹಚ್ಚಕ್ ಹೋಗಿದ್ನ, ಅದ್ರಿಂದ ಬೆಂಕಿ ಪಂಡಮೆ ಇಲ್ಲದೆ ಬೆಂಕಿಗೆ ಇರ್ತೀನಿ ಅಂತಲ್ಲ ನಾನು. ಇಲ್ಲ ನಮ್ಮ ಸ್ನೇಹಿತರು ಹೇಳೋರ, ಪಾಪ ನಮಗೆ ಅದು ಬಿಟ್ರೆ ಅಭಿವೃದ್ಧಿ ಅನ್ನೋದೇ ಗೊತ್ತಿಲ್ವಂತಲ್ಲ. ಮಾಗಡಿ ಅಭಿವೃದ್ಧಿ ಬಗ್ಗೆ ಅವರಿಂದ ನಾನು ಸರ್ಟಿಫಿಕೇಟ್ ತಗೋಬೇಕಾಗಿಲ್ಲ. ನಾಗಮಂಗಲದಲ್ಲಿ ಚನ್ನಪಟ್ಟಣ ಉಪಚುನಾವಣೆ ಕದನ. ಹೊತ್ತಿ ಉರಿತ ನಾಗಮಂಗಲದಲ್ಲಿ ಚನ್ನಪಟ್ಟಣ ಉಪಚುನಾವಣೆಯ ಚರ್ಚೆ ಮುನ್ನೆಲೆಗೆ ಬಂದಿದೆ. ಚುನಾವಣೆ ಕಾರಣದಿಂದ ಓಲೈಕೆಗಾಗಿ ಈ ಗಲಾಟೆ ಅಂತ ಎಚ್.ಡಿ.ಕೆ ಹೇಳಿದ್ರೆ ಅದ್ಯಾವ ಸಂದೇಶ ಕೊಡ್ತಿದ್ದೀರಿ ಅಂತ ಮಂಡ್ಯ ಉಸ್ತುವಾರಿ ಚೆಲುವರಾಯಸ್ವಾಮಿ ಪ್ರಶ್ನಿಸಿದ್ದಾರೆ. ಈಗ ಚನ್ನಪಟ್ಟಣದಲ್ಲಿ ಬೇರೆ ಚುನಾವಣೆ ನಡೆಸಬೇಕಲ್ಲ. ಈಗ ಈ ಹಿನ್ನೆಲೆ ಒಳಗೆ ಈಗೆಲ್ಲ ಒಂದು ಓಲೈಸ್ಗಳ ಪದ್ಧತಿ ಶುರು ಮಾಡಿಬಿಟ್ರಲ್ಲ. ಯಾಕೆಂದ್ರೆ ಈ ಭಾಗದಲ್ಲಿ ಇರ್ತಕ್ಕಂಥದ್ದು ಕಾಂಗ್ರೆಸ್ JDS ರಾಜಕಾರಣ. ಇಲ್ಲಿ ಬಂದು ನಾಗಮಂಗಲದಲ್ಲಿ ಚನ್ನಪಟ್ಟಣದ ಎಲೆಕ್ಷನ್ ಮಾತಾಡ್ತಾರೆ ಅಂದರೆ ಒಬ್ಬರು ಮಾಜಿ ಮುಖ್ಯಮಂತ್ರಿ ಏನು ನನ್ನಂಗೆ ಆರ್ಡಿನರಿ ಮಂತ್ರಿನವರು ಅವ್ರು ಇಲ್ಲಿ ಬಂದು ನಾಗಮಂಗಲ ಜನಕ್ಕೆ ಏನು ಸಂದೇಶ ಕೊಡಬೇಕು? ಎಲ್ಲ ಸಮಾಧಾನ ಆಗಿರಿ, ಇದು ಆಗಬಾರ್ದಾಗಿತ್ತು. ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಿಕೊಳ್ಳೋದಕ್ಕೆ ಅಧಿಕಾರಿಗಳಿಗೆ ನಾನು ಸೀರಿಯಸ್ ಆಗಿ ಯಾರು ಕಾನೂನು ತಪ್ಪು ಮಾಡಿದಾರೋ ಅವ್ರ ಮೇಲೆ ಕ್ರಮ ತಗೊಳ್ಳೋಕೆ ಹೇಳ್ತೀನಿ.
ನಾಗಮಂಗಲದ ಗಲಭೆಗೆ ಪ್ರಧಾನಿ ನರೇಂದ್ರ ಮೋದಿ ಖಂಡನೆ. ನಾಗಮಂಗಲ ಗಲಭೆಯ ಬಗ್ಗೆ ಪ್ರಧಾನಿ ಮೋದಿ ಕಿಡಿಕಾರಿದ್ದಾರೆ. ಕಾಂಗ್ರೆಸ್ ಆಡಳಿತದ ಕರ್ನಾಟಕದಲ್ಲಿ ಗಣಪತಿಯನ್ನ ಕಂಬಿ ಹಿಂದೆ ಇಡುವಂತಾಗಿದೆ ಎಂದು ವಾಗ್ದಾಳಿ ನಡೆಸಿದ್ರು. ಕಾಂಗ್ರೆಸ್ ಕೆ ರಾಜ್ ಮೇ कर्नाटक में गणपति जी को भी सलाखों के पीछे डाला जा रहा है. गणपति जी को पुलिस के डिब्बे में बंद कर दिया. पूरा देश आज गणेश उत्सव मना रहा है और कांग्रेस विघ्नहर्ता की पूजा में भी विघ्न डाल रही है. तुष्टीकरण के लिए ಕಾಂಗ್ರೆಸ್ ಕುछ भी कर सकती. ನಾಗಮಂಗಲದಲ್ಲಿ ಉಳಿದ ಗಣೇಶ ಮೂರ್ತಿಗಳ ವಿಸರ್ಜನೆಗೆ ಹಿಂದೂ ಕಾರ್ಯಕರ್ತರು ಸಜ್ಜಾಗಿದ್ದಾರೆ. ಮತ್ತೊಂದು ಕಡೆ ನಾಳೆ ಈದ್ ಮಿಲಾದ್ ಆಚರಿಸಲು ಮುಸ್ಲಿಂ ಬಾಂಧವರು ಸಿದ್ಧರಾಗಿದ್ದಾರೆ. ಆದರೆ ನಾಯಕರ ನಡುವಿನ ಮಾತಿನ ಸಮರ ಮಾತ್ರ ಕೊನೆಗಾಣುತ್ತಿಲ್ಲ. ಬ್ಯೂರೋ ರಿಪೋರ್ಟ್, TV9.